ಎನ್ಡಿಎ ಮೈತ್ರಿಕೂಟದ ಪ್ರಮುಖ ನಾಯಕ ನಿತೀಶ್ ಕುಮಾರ್ ಬಿಜೆಪಿ ವಿರುದ್ಧ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದಾರಾ? ನಿತೀಶ್ ಕುಮಾರ್ ಅವರ ಪಕ್ಷ ಬಿಜೆಪಿಗೆ ತದ್ವಿರುದ್ಧವಾದ ನೀತಿಗಳನ್ನು ಘೋಷಣೆ ಮಾಡ್ತಿರೋ ಬಗ್ಗೆ ಬಿಜೆಪಿ ಏನ್ ಹೇಳುತ್ತೆ? ಹಾಗೆ ಗೃಹ ಮಂತ್ರಿ ಅಮಿತ್ ಶಾ ಅವರ ಹೇಳಿಕೆಗಳು ಅವರಿಗೂ ಅನ್ವಯಿಸುತ್ತೆ ಅಲ್ವಾ? ದೇಶದ ಭದ್ರತೆಯೊಂದಿಗೆ ಕಾಂಗ್ರೆಸ್ ರಾಜಿ ಮಾಡಿಕೊಳ್ತಿದೆ ಅಂತ ಹೇಳಿ ಕಾಂಗ್ರೆಸ್ ಮೇಲೆ ಗೃಹ ಮಂತ್ರಿ ಅಮಿತ್ ಶಾ ಇತ್ತೀಚೆಗೆ ವಾಗ್ದಾಳಿ ನಡೆಸಿದ್ರು. ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅಲ್ಲಿ ಮೈತ್ರಿ ಮಾಡಿಕೊಂಡಿರುವ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಅನ್ನ ಟಾರ್ಗೆಟ್ ಮಾಡಿ ನೀಡಿದ್ದ ಹೇಳಿಕೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಹುಲ್ ಗಾಂಧಿಗೆ 10 ಪ್ರಶ್ನೆಗಳನ್ನು ಕೇಳಿದ್ರು. ಕಾಂಗ್ರೆಸ್ ದೇಶದ ಭದ್ರತೆ ಮತ್ತು ಐಕ್ಯತೆಯೊಂದಿಗೆ ಆಟವಾಡ್ತಿದೆ ಅಂತ ಆರೋಪಿಸಿದ್ರು. ನ್ಯಾಷನಲ್ ಕಾನ್ಫರೆನ್ಸ್ ಬಿಡುಗಡೆ ಮಾಡಿದ ಚುನಾವಣಾ ಪ್ರಣಾಳಿಕೆಯ ಕೆಲವು ಅಂಶಗಳನ್ನು ಗುರಿ ಮಾಡಿಕೊಂಡು ಅಮಿತ್ ಶಾ ಈ ಹೇಳಿಕೆ ನೀಡಿದ್ರು. ಆದರೆ ಇದೀಗ ಅಮಿತ್ ಶಾ ಅವರ ಹೇಳಿಕೆಗಳು ಅವರಿಗೇ ತಿರುಗುಬಾಣವಾಗಿದೆ. ಬಿಜೆಪಿ ಅತ್ಯಂತ ಪ್ರಮುಖ ಮಿತ್ರ ಪಕ್ಷಗಳಲ್ಲಿ ಒಂದಾದ ಜೆಡಿಯು ಕಾಶ್ಮೀರದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಾಗಿ ತೀರ್ಮಾನಿಸಿದೆ. 2 ಕಡೆಗಳಲ್ಲಿ ತನ್ನ ಅಭ್ಯರ್ಥಿಯನ್ನು ಘೋಷಿಸಿದೆ. ತನ್ನ ಚುನಾವಣಾ ಪ್ರಣಾಳಿಕೆಯನ್ನು ಜೆಡಿಯು ಪ್ರಕಟ ಮಾಡಿದೆ. ಈಗ ಈ ಚುನಾವಣಾ ಪ್ರಣಾಳಿಕೆಯಲ್ಲಿರುವ ಹಲವು ಅಂಶಗಳು ವಿವಾದಕ್ಕೆ ಕಾರಣವಾಗಿದೆ. ಬಿಜೆಪಿ ತನ್ನ ಮಿತ್ರ ಪಕ್ಷದ ಪ್ರಣಾಳಿಕೆಯಲ್ಲಿರುವ ಅಂಶಗಳನ್ನು ಒಪ್ಪಿಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಜಮ್ಮು ಮತ್ತು ಕಾಶ್ಮೀರದ ಜನತಾದಳ ಯುನೈಟೆಡ್ ಅಧ್ಯಕ್ಷ ಜಿಎಂ ಶಾಹೀನ್ ಮುಂಬರುವ ಚುನಾವಣೆಗೆ ಪಕ್ಷದ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಪ್ರಣಾಳಿಕೆಯಲ್ಲಿರುವ ರಾಜ್ಯ ಸ್ಥಾನಮಾನವನ್ನ ಮರುಸ್ಥಾಪಿಸುವುದು, ಜೈಲುಗಳಿಂದ ಸ್ಥಳೀಯ ಯುವಕರನ್ನ ಬಿಡುಗಡೆ ಮಾಡುವ ಅಂಶಗಳು ವಿವಾದಕ್ಕೆ ಕಾರಣವಾಗಿದೆ. ಸ್ಥಳೀಯ ಜನಸಂಖ್ಯೆಯ ಕಳಕಳಿಯನ್ನ ಗಮನಿಸಿ ಮತ್ತು ಪ್ರದೇಶದ ಅಭಿವೃದ್ಧಿ ಮತ್ತು ಸಮೃದ್ಧಿಯನ್ನ ಪ್ರೋತ್ಸಾಹಿಸೋಕೆ ಪ್ರಣಾಳಿಕೆಯನ್ನ ವಿನ್ಯಾಸಗೊಳಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಜನಪರ ದೃಷ್ಟಿಕೋನವನ್ನ ಇಟ್ಕೊಂಡು ಈ ಪ್ರಣಾಳಿಕೆಯನ್ನ ತಯಾರಿಸಲಾಗಿದೆ ಅಂತ ಶಾಹೀನ್ ಹೇಳಿದ್ದಾರೆ. ಆದರೆ ಬಿಜೆಪಿಯ ಮಿತ್ರ ಪಕ್ಷ ಜೆಡಿಯು ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಮಾಡಿ ಜೈಲು ಸೇರಿದವರ ಜೊತೆಗೆ ರಾಜಕೀಯ ಖೈದಿಗಳನ್ನ ಬಿಡುಗಡೆ ಮಾಡುವುದಾಗಿ ಭರವಸೆ ನೀಡಿದೆ. ಕಲ್ಲು ತೂರಾಟಗಾರರ ಪ್ರಕರಣಗಳ ವಿಚಾರಣೆ ನಡೆಸಿ ಜೈಲಿಂದ ಬಿಡುಗಡೆ ಮಾಡುವಂತೆ ಪಕ್ಷದ ರಾಜ್ಯ ಘಟಕವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದೆ. ಅಷ್ಟೇ ಅಲ್ಲ, 840 ಕಲ್ಲು ತೂರಾಟಗಾರರ ಪ್ರಕರಣಗಳನ್ನು ಪರಿಶೀಲಿಸೋಕೆ ಮತ್ತು ಅವರನ್ನ ಜೈಲಿನಿಂದ ಬಿಡುಗಡೆ ಮಾಡುವಂತೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಪತ್ರ ಬರೆದಿರೋದಾಗಿ ಜೆಡಿಯು ಪಕ್ಷ ಹೇಳಿಕೊಂಡಿದೆ. ಕಳೆದ 5 ವರ್ಷಗಳಿಂದ 370ನೇ ವಿಧಿ ರದ್ದತಿ ನಂತರ ಕಾಶ್ಮೀರದಲ್ಲಿ ಸಂಪೂರ್ಣ ಶಾಂತಿ ನೆಲೆಸಿದೆ ಅಂತ ಹೇಳುವ ಗೃಹ ಮಂತ್ರಿ ಈ ಬಗ್ಗೆ ಏನ್ ಹೇಳ್ತಾರೆ? ಆದ್ರೆ ಅಲ್ಲಿ ಅಮಾಯಕ ಯುವಕರನ್ನ ಜೈಲಿನಲ್ಲಿ ಇಡ್ಲಾಗಿದೆ ಅಂತ ಬಿಜೆಪಿಯ ಮಿತ್ರ ಪಕ್ಷವೇ ಹೇಳ್ತಿದೆ. ಹೀಗಿರುವಾಗ ಈ ಕುರಿತು ಗೃಹ ಮಂತ್ರಿಯ ಪ್ರತಿಕ್ರಿಯೆ ಏನು? ಮಿತ್ರ ಪಕ್ಷವು ದೇಶದ ಭದ್ರತೆ ಜೊತೆ ಆಟವಾಡ್ತಿದೆ ಅಂತ ಗೃಹ ಮಂತ್ರಿ ಹೇಳ್ತಾರಾ? ಹಾಗಾದ್ರೆ ಆ ಪಕ್ಷದ ಜೊತೆ ಮೈತ್ರಿಯನ್ನ ಬಿಜೆಪಿ ಕೊನೆಗೊಳಿಸುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡೋದು ಯಾರು? ಇನ್ನು ಬಿಜೆಪಿ ಹಾಗೂ ಸಂಘ ಪರಿವಾರ ಕಾಶ್ಮೀರದ ಕಲ್ಲು ತೂರಾಟಗಾರರಿಗೆ ತಾವು ತಕ್ಕ ಪಾಠ ಕಲಿಸಿದ್ದೇವೆ, ಅವರಿಗೆ ಕಠಿಣ ಶಿಕ್ಷೆ ನೀಡಿದ್ದೇವೆ ಅಂತ ಹೇಳ್ಕೊಳ್ಳುತ್ತೆ. ಕಲ್ಲು ತೂರಾಟ ಮಾಡೋರ ಇಡೀ ಕುಟುಂಬ ಸರ್ಕಾರಿ ಉದ್ಯೋಗ ಪಡೆಯೋಕೆ ಅನರ್ಹವಾಗತ್ತೆ ಅಂತ ಬಿಜೆಪಿ ನೀತಿಯನ್ನೇ ತಂದಿದೆ. ಹೀಗಿರುವಾಗ ಅವರದ್ದೇ ಮಿತ್ರ ಪಕ್ಷ ಕಲ್ಲು ತೂರಾಟ ಮಾಡಿ ಜೈಲಿಗೆ ಹೋದವರನ್ನ ಬಿಡುಗಡೆ ಮಾಡುವ ಭರವಸೆ ನೀಡ್ತಿರೋದು ಎಂಥ ವಿಪರ್ಯಾಸ! ಭಯೋತ್ಪಾದಕ ಮತ್ತು ಕಲ್ಲು ತೂರಾಟದ ಘಟನೆಗಳಲ್ಲಿ ಭಾಗಿಯಾಗಿರೋರ ಕುಟುಂಬ ಸದಸ್ಯರನ್ನ ಸರ್ಕಾರಿ ಉದ್ಯೋಗಗಳಲ್ಲಿ ಕಾಂಗ್ರೆಸ್ ಮರು ನೇಮಕ ಮಾಡಿಕೊಳ್ಳುತ್ತೆ ಅನ್ನೋ ಗೃಹ ಮಂತ್ರಿಯವರ ಪ್ರಶ್ನೆ ಈಗ ಬಿಜೆಪಿಗೂ ಅನ್ವಯಿಸೋದಿಲ್ವಾ? ಕಾಶ್ಮೀರಕ್ಕೆ ಸ್ವಾಯತ್ತತೆ ನೀಡುವ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ವಿಭಜನಕಾರಿ ಚಿಂತನೆ ಮತ್ತು ನೀತಿಗಳನ್ನ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಬೆಂಬಲಿಸ್ತಾರಾ ಅನ್ನೋ ಪ್ರಶ್ನೆ ಈಗ ಬಿಜೆಪಿಗೂ ಅನ್ವಯಿಸಬೇಕಲ್ವಾ? ಈಗ ಜೆಡಿಯು ತನ್ನ ಪ್ರಣಾಳಿಕೆ ವಾಪಸ್ ಪಡೆಯುವ ಹಾಗೆ ಮಾಡಲಿದ್ಯಾ ಬಿಜೆಪಿ? ಅಥವಾ ಅದಕ್ಕೊಪ್ಪದೇ ಇದ್ರೆ ಜೆಡಿಯು ಜೊತೆ ಬಿಜೆಪಿ ಮೈತ್ರಿಯನ್ನ ಕಳೆದುಕೊಳ್ಳಲಿದ್ಯಾ? ಬಿಜೆಪಿ ಪ್ರಕಾರ ಅದರಷ್ಟು ದೇಶಭಕ್ತ ಪಕ್ಷ ಮತ್ತೊಂದಿಲ್ಲ. ಕಾಶ್ಮೀರದಲ್ಲೂ ಅದರಷ್ಟು ಸುಧಾರಣೆ ತಂದಿರೋ ಪಕ್ಷ ಇನ್ನೊಂದಿಲ್ಲ ಅಂತಾನೆ ಬಿಜೆಪಿ ಹೇಳ್ಕೊಳತ್ತೆ. ಹಾಗಿರುವಾಗ ಕಾಶ್ಮೀರದಲ್ಲಿ ಅದರ ನೀತಿಗೆ ತದ್ವಿರುದ್ಧ ನೀತಿಯನ್ನ ಘೋಷಣೆ ಮಾಡಿರುವ ಜೆಡಿಯು ಜೊತೆ ಬಿಜೆಪಿ ಯಾವಾಗ ಮೈತ್ರಿಯನ್ನ ಕಡಿದುಕೊಳ್ಳುತ್ತೆ? ಗೃಹ ಮಂತ್ರಿ ಅಮಿತ್ ಶಾ ಈ ಪ್ರಶ್ನೆಗಳಿಗೆ ಉತ್ತರ ನೀಡೋದು ಯಾವಾಗ?